ಕರ್ನಾಟಕದ ಸಮಸ್ತ ತಂದೆ ತಾಯಿ ಸ್ವರೂಪರಿಗೆ ಚಿತ್ರನಟಿ, ರಂಗಭೂಮಿ ಕಲಾವಿದೆ, ದೂರದರ್ಶನ ಕಲಾವಿದೆ ಶ್ರೀಮತಿ ಪಂಕಜಾ ಆದ ನಾನು ಹೃದಯಪೂರ್ವಕವಾದ ನಮನವನ್ನು ಸಲ್ಲಿಸ್ತಾ, ಈ ಗೆಟಪ್ಪಲ್ಲಿ ಯಾಕೆ ಈಗ ಮಾತಾಡ್ತಾ ಇದ್ದಾರೆ ಅಂತ ನೀವು ತಿಳ್ಕೊಂಡಿದ್ದೀರಾ. ಖಂಡಿತ ನಾನೊಂದು ಮಗ್ಗಿ ಪುಸ್ತಕ ಅಂತ ಒಂದು ಚಿತ್ರದಲ್ಲಿ ಒಂದು ಪಾತ್ರ ಮಾಡ್ತಾಯಿದ್ದೀನಿ, ಪೊಲೀಸ್ ಕ್ಯಾರೆಕ್ಟ್ರು. ಪಾತ್ರ ಹೇಗಿದೆ ಅಂದರೆ, ಚಿತ್ರತಂಡ ಹೇಗಿದೆ ಅಂದರೆ, ನಮಗೆ ಇದು ಶೂಟಿಂಗು ಅನಿಸ್ಲೇ ಇಲ್ಲ. ನಾನು ಸುಮಾರು 300 ಚಿತ್ರದಲ್ಲಿ ಮಾಡಿದ್ದೀನಿ, 70 ಧಾರಾವಾಹಿಯಲ್ಲಿ. ಈಗಲೂ 4 ಧಾರಾವಾಹಿ ನಂದು ಬರ್ತಾಯಿದೆ. ಶಾಂಭವಿ, ಸತ್ಯ ಧಾರಾವಾಹಿ, ರೇಣುಕ ಯಲ್ಲಮ್ಮ, ಉದೋ ಉದೋ, ಅಮೃತ ವರ್ಷಿಣಿ. ನನ್ನ ಹೆಚ್ಚಿನ ಒಲವು ಚಿತ್ರರಂಗದಲ್ಲಿ ಯಾಕೆ ಅಂದರೆ, ಚಿತ್ರರಂಗ ಹೇಗಿರುತ್ತೆ ಅಂದರೆ ಒಂದು ಕುಟುಂಬ ಇದ್ದ ಹಾಗೆ. ಅಲ್ಲಿ ಅಲ್ಪ ದೋಷಗಳು ಏನೇ ಕಂಡು ಬಂದರೂ ನಾವೆಲ್ಲ ಒಂದು ಮನೆಯವ್ರ ಥರ ಹೊಂದ್ಕೊಂಡು ಜಾಲಿಯಾಗಿ ನಕ್ಕೊಂಡು ಖುಷಿಯಾಗಿ ಪಾತ್ರಗಳನ್ನ ಮಾಡ್ತಾಯಿರ್ತೀವಿ. ನಾನು ರಾಜ್ಯ ರೈತ ಸಂಘದ ಅಧ್ಯಕ್ಷೆಯಾಗಿ, ವುಮನ್ ರೈಟ್ಸ್ ದಕ್ಷಿಣ ಭಾರತಕ್ಕೆ ನಾನು ಪ್ರೆಸಿಡೆಂಟಾಗಿ, ನನಗೆ 7 ಸ್ಟೇಟ್ ಅವಾರ್ಡ್ಗಳನ್ನು ಸರ್ಕಾರಗಳು ಕೊಟ್ಟಿದೆ. ಅದು ಯಾವುದೇ ಸರ್ಕಾರ ಇರಲಿ. ಮೊನ್ನೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಅವಾರ್ಡ್ ಕೂಡ ಬಂದಿದೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಬಂಧುಗಳೇ. ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಚಿತ್ರರಂಗದಲ್ಲಿ ನಾವು ಶ್ರಮ ಪಡೋದಿದೆಯಲ್ಲ, ಅದು ಬಹಳ ಕಷ್ಟ. ಆ ಶ್ರಮ ಅನ್ನೋದು ನಮ್ಮನ್ನು ಯಾವ ಮಟ್ಟಕ್ಕೆ ತೊಗೊಂಬರುತ್ತೆ ಅನ್ನೋದಿದೆಯಲ್ಲ, ಅದು ಭಗವಂತನ ದಯೆ ಅಂತ. ನಿಮ್ಮಂಥ ಭಗವಂತ ಸ್ವರೂಪರು ನೀವೆಲ್ಲ ಚಿತ್ರವನ್ನು ವೀಕ್ಷಿಸಿದಾಗ, ಚಿತ್ರರಂಗದಲ್ಲಿರೋ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟು ಬೆನ್ನು ತಟ್ಟಿದಾಗ, ಅಣ್ಣವ್ರು ಹೇಳ್ತಾಯಿದ್ರು, ಸಮಸ್ತ ನಾಡಿನ ಜನತೆಯೇ ನನ್ನ ಭಾಗದ ದೇವರು ಅಂತ. ಹಾಗೆ ಇವತ್ತು ಕಲಾವಿದರಿಗೆ ನೀವೇ ತಾಯಿ ತಂದೆ ಸ್ವರೂಪರು. ಈ ಚಿತ್ರ ನಿಜವಾಗ್ಲೂ ಸಾಂಗ್ಗಳಂತೂ ಕೇಳ್ತಾ ಇದ್ದರೆ ಮನ ಮುಟ್ಟ ಹಾಗೆ ಇದೆ ಸಾಂಗ್ಗಳು. ಹಾಗೆ ರಾಮಾನಂದ್ ಎಂಥ ಹಿರಿಯ ಕಲಾವಿದರು ಅವರು, ಅದ್ಭುತವಾದ ಅವ್ರ ಜೊತೆ ನಾವು ಪಾತ್ರ ಮಾಡ್ತಾ ಇದ್ದೀವಲ್ಲ, ಭಗವಂತ ನಮಗೆ ಶಕ್ತಿ ಕೊಟ್ಟಿದೆಯಲ್ಲ ಅವ್ರ ಜೊತೆ ಪಾತ್ರ ಮಾಡೋಕ್ಕೆ ಅಂತ ಖುಷಿ ಅನಿಸುತ್ತೆ. ಯಾಕೆಂದರೆ ಅವ್ರ ಜೊತೆ ನಾನು ರಂಜಿತಾ ಚಿತ್ರದಲ್ಲಿ ಅವರು ನನ್ನ ಯಜಮಾನ್ರ ಪಾತ್ರ ಮಾಡಿದರು. ಈ ಚಿತ್ರ ಇದಕ್ಕೆ ಹಣ ಹಾಕಿರೋಂಥ ಪ್ರೊಡ್ಯೂಸರು ನಿಜವಾಗ್ಲೂ 4-5 ಜನ ಪ್ರೊಡ್ಯೂಸರ್ ಅಂದರು, ನನಗೆ ಗೊತ್ತಿಲ್ಲ ಎಷ್ಟು ಜನ ಇದ್ದಾರೋ ಅಂತ. ಆದರೆ ನಮ್ಗೆ ಅನ್ನ ಹಾಕೋ ದಣಿಗಳವರು ಪ್ರೊಡ್ಯೂಸರು. ಇವತ್ತು ಕಲಾವಿದರು ಇಷ್ಟು ಜನ ಸಾಕ್ತಾರೆ ಅಂದರೆ, ನಾವು ಭಗವಂತನ ಪೂಜೆ ಮಾಡುವಾಗ ಏನು ಕೇಳ್ತೀವಿ ಅಂದರೆ, ಭಗವಂತ ನಮ್ಗೆ ಅನ್ನ ಹಾಕೋ ಆ ದಣಿಗಳಿಗೆ ಆ ಚಿತ್ರ ಯಶಸ್ಸಾಗಲಿ, ಆ ಚಿತ್ರ ಚೆನ್ನಾಗಿ ಓಡಲಿ, ಅವರು ಇನ್ನೂ 100 ಚಿತ್ರಗಳನ್ನ ಮಾಡುವಷ್ಟು ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೋತಾ, ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಮನವಿ ಮಾಡ್ಕೋತಾ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ. ತಾಯಿ ಆ ಚಿತ್ರ ಯಶಸ್ಸು ಕಾಣಲಿ, ಅದು ಅವಾರ್ಡ್ ಬರೋಂಥ ಚಿತ್ರ. ಈ ಕತೆ ಕೇಳ್ತಾ ಇದ್ರೆ ನನಗೆ ಖಂಡಿತ ಅವಾರ್ಡ್ ಬರುತ್ತೆ ಸರ್ ಅಂತ ಹೇಳಿದ್ದೀನಿ. ಇದು ಒಂದು ಅವಾರ್ಡ್ ಮೂವಿ ಥರ ಇದೆ. ನೀವೆಲ್ಲ ಟಾಕೀಸ್ಗಳಿಗೆ ಬಂದು ಚಿತ್ರವನ್ನು ವೀಕ್ಷಿಸಿ ಆಶೀರ್ವಾದ ಮಾಡಬೇಕು ಕಲಾವಿದರಿಗೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲಾದರೂ ಇರಿ, ಹೇಗಾದರೂ ಇರಿ, ಎಂದೆಂದಿಗೂ ನೀವು ಕನ್ನಡದವರಾಗಿರಿ, ಕನ್ನಡ ಚಿತ್ರವನ್ನು ವೀಕ್ಷಿಸಿ ಅಂತ ಕಳಕಳಿಯಾಗಿ ಕೇಳ್ತಾರೆ.